ರೆಡಿ. ಎಲ್ಲ ಮೇಂಟೈನ್ ಮಾಡಬೇಕು. ಯಾವುದು ಮೈಲು ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ನಾನು ಹೇರ್ ಕಟ್ ಮಾಡಿಸೋದಕ್ಕೆ. ಹೇರ್ ಕಟ್ ಮಾಡಿಸಿ ತುಂಬ ದಿನಗಳೇ ಆಗಿದೆ. ಸೊ ಹೇರ್ ಕಟ್ ಮಾಡಿಸೋದ ಅಂತ ಹೇಳಿ ನಾವಿವತ್ತು ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಹೇರ್ ಸ್ಟೈಲ್ ಹೇಗೆ ಮಾಡ್ತಾರೆ ಅಂತ ನೋಡೋದ. ನಾನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ನಾನಿವಾಗ ಬಿಫೋರ್ ಹೇರ್ ಕಟ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ. ಇವಾಗ ನಾವು ಸ್ಪಿನ್ ಸಲೂನ್ಗೆ ಬಂದ್ವಿ. ಸೊ ಇವಾಗ ನೋಡಿ, ನನ್ನ ಹೇರು ಬಿಫೋರ್ ಹೀಗಿತ್ತು. ನಾನು ಲಾಸ್ಟ್ 2 ಇಯರ್ಸಿಂದ ಹೇರ್ ಕಟ್ಟೇ ಮಾಡಿಸಿರಲಿಲ್ಲ. ಸೊ ತುಂಬ ಲಾಂಗ್ ಆಗಿತ್ತು ಹೇರು. ಸೊ ಇವತ್ತು ಮಾಡಿಸ್ದ ಅಂತ ಹೇಳಿ ನಾವು ಸ್ಪಿನ್ ಸಲೂನ್ಗೆ ಬಂದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಹೇರ್ ಕಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಸೊ ನಾನು ಕೂಡ ಇಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ. ಸೊ ಇವಾಗ ಹೇರ್ ವಾಶ್ ಎಲ್ಲ ಆಯಿತು. ಇವಾಗ ನೋಡಿ ಹೇರ್ ಕಟ್ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಬಂದು ವಿಜಯ್ ಅಂತ ಹೇಳಿ, ಇವರೇ ನನ್ನ ಹೇರ್ ಕಟ್ ಮಾಡಿದ್ದು. ಇವರು ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದರೆ ನಾವು ತುಂಬ ವೆಯ್ಟ್ ಮಾಡಬೇಕು. ನಾನು 1 ವೀಕಿಂದ ಮಾಡಿಸ್ಬೇಕು ಅಂತ ಹೇಳಿ ಇವ್ರ ಅಪಾಯಿಂಟ್ಮೆಂಟ್ಗೋಸ್ಕರ 1 ವೀಕಿಂದ ವೆಯ್ಟ್ ಮಾಡಿದ್ದೀನಿ. ಸೊ ಫೈನಲಿ ಇವತ್ತು ಸಿಕ್ತು ನನಗೆ. ಸೊ ಇವರೇ ನನಗೆ ಹೇರ್ ಕಟ್ ಮಾಡಿಕೊಟ್ರು ಇವತ್ತು. ಸೊ ಇವ್ರು ಯೂಸ್ ಮಾಡ್ತಿರೋ ಅಂತಹ ಗೋಲ್ಡನ್ ಕೋಮ್ ಮತ್ತು ಸಿಸರ್ ಬಂದು ಇಲ್ಲಿನ ಸ್ಪೆಷಾಲಿಟಿ. ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ನನಗೆ ಯಾವ ಹೇರ್ ಕಟ್ ಮಾಡಿದ್ರು ಜಾಸ್ತಿ ಲೇಯರ್ಸ್ ಎಲ್ಲ ಕಾಣಿಸೋದೇ ಇಲ್ಲ. ಸೊ ಅದರಿಂದ ಅವರು ಸಜೆಷನ್ ಕೇಳಿದ್ರು, ಯಾವ ಥರ ಬೇಕು ನಿಮಗೆ, ಫ್ರೀ ಹೇರ್ ಬಿಡೋದಕ್ಕೆ ಇಲ್ಲ ಪೋನಿ ಹಾಕೋದಕ್ಕೆ ಅಂತ ಎಲ್ಲ. ಸೊ ನಾನು ನನಗೆ ಯಾವ್ದು ಸೂಟೇಬಲ್ ಆಗುತ್ತೆ ಹಾಗೆ ಮಾಡಿ, ಸ್ವಲ್ಪ ಲೆಂತ್ ಇರಲಿ ಅಂತ ಹೇಳಿದೆ. ಸೊ ನಾವು ಹೇಳಿದ ಥರನೇ ಅವರು ಕೂಡ ನಮಗೆ ಹೇರ್ ಕಟ್ ಮಾಡಿಕೊಟ್ರು. ಸೊ ನಂದು ಕರ್ಲಿ ಹೇರ್ ಇರೋದ್ರಿಂದ ಅವ್ರು ಹೇಳಿದ್ದಾರೆ, ಸೊ ಮೇಂಟೈನ್ ಮಾಡಿ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ಕಂಡೀಷ್ನರ್ ಹಾಕಿ, ಸೊ ನಿಮ್ಮದು ಸಾಫ್ಟ್ ಆಗುತ್ತೆ ಚೆನ್ನಾಗಿದೆ ಅಂತ ಎಲ್ಲ. ಸೊ ಅದನ್ನೆಲ್ಲ ಫಾಲೋ ಮಾಡಬೇಕು ನಾನು. ಇವಾಗ ಹೇರ್ ಕಟ್ ಎಲ್ಲ ಆಯಿತು. ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ. ಬ್ಲೋ ಡ್ರೈ ಎಲ್ಲ ಆದಮೇಲೆ ಫೈನಲ್ ಆಗಿ ನನ್ನ ಹೇರ್ ಕಟ್ಟು ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮುಂಚೆಯಿಂದ ತುಂಬ ಸಲೂನ್ಸಲ್ಲಿ ಮಾಡಿಸಿದೆ, ಬಟ್ ಎಲ್ಲೂ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ನನಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ. ಬಟ್ ಈ ಸಲೂನಲ್ಲಿ ನಿಜವಾಗ್ಲೂ 100% ಸ್ಯಾಟಿಸ್ಫೈ ಆಯಿತು ನನಗೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಯಾವ ಥರ ಬೇಕು, ನಾನು ಯಾವ ಥರ ಹೇಳಿದ್ದೆ, ನನಗೆ ಯಾವ ಥರ ಸೂಟ್ ಆಗುತ್ತೆ ಆ ರೀತಿಯೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಯಾರಿಗಾದರೂ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲೇ ಹೋಗಿ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದು ನನ್ನ ಕೂದಲು ಯಾವ ಥರ ಲೇಯರ್ಸ್ಗಳು ಕಾಣ್ತಿದೆ ಅಂತ ಎಲ್ಲ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹೇರ್ ಕಟ್ ಮಾತ್ರ. ಕಂಡೀಷನ್ ಎಲ್ಲ ಮೇಂಟೈನ್ ಮಾಡಬೇಕು. ಯಾವುದು ಮೈಲು ಯಾವುದು ಡ್ರೈ ಹೇರ್ಗೆ ಬ್ಲೂ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಶಾಂಪು ಯೂಸ್ ಮಾಡ್ತೀನಲ್ಲ, ಅದರದ್ದೇ ಕಂಡೀಷನ್ ಮಾಡ್ತೀನಿ. ಓಕೆ.